Thank you for watching my channel, Kannada Kadambari. Thank you for watching my channel. Please like and comment and share. ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರೋ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಹಾಗೆ ಕಮೆಂಟ್ಸ್ ಮೂಲಕ ಸ್ಟೋರಿ ಹೇಗಿದೆ ಅಂತ ದಯವಿಟ್ಟು ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತುಂಬ ಜನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 100 ಮ್ಯಾರೇಜ್ ಆಗ್ತಾರೆ ಅವಿನಾಶ್ ಮತ್ತು ಅಶು. ನಂತರ ಅವರು ಹೋಟೆಲ್ ರೂಮ್ ಬುಕ್ ಮಾಡಿ ಆ ನೈಟ್ ಹೋಟೆಲ್ ರೂಮಲ್ಲೇ ಉಳ್ಕೊತಾರೆ. ನೆಕ್ಸ್ಟ್ ಮಾರ್ನಿಂಗ್ ಎದ್ದು ಅವಿನಾಶ್ ಮಾರ್ನಿಂಗ್ ಹಾಗೆ ಕರ್ಕೊಂಡು ಮನೆಗೆ ಬರ್ತಾನೆ. ಆದರೆ ಅವನು ತನ್ನ ತಂದೆ ತಾಯಿ ಮನೆಗೆ ಕರ್ಕೊಂಡು ಹೋಗಲ್ಲ, ನಾನಿರೋ ಬಂಗ್ಲೆಗೆ ಕರ್ಕೊಂಡು ಹೋಗ್ತಾನೆ. ಅಶು ಅವನ ಸ್ವಂತ ಮನೆಗೆ ಕರ್ಕೊಂಡು ಹೋಗ್ತಾನೆ. ಒಂದು ದೊಡ್ಡ ಬಂಗ್ಲೆ ಇತ್ತು ಮತ್ತು ಮನೆ ಕೆಲಸದವರೆಲ್ಲ ಹೊರಗಡೆನೆ ನಿಂತಿದ್ರು. ಸೀದಾ ಅವಿನಾಶ್ ಕಾರ್ ಬಂದು ಬಂಗ್ಲೆ ಮುಂದೆ ನಿಲ್ಲುತ್ತೆ. ಆಗ ಅಶುಗೆ ಶಾಕ್ ಆಗುತ್ತೆ. ಇದೇನಪ್ಪ, ಯಾವುದೋ ಮೈಸೂರು ಪ್ಯಾಲೇಸ್ಗೆ ಕರ್ಕೊಂಬರ್ತಾ ಇದ್ದಾರೆ ಅನಿಸುತ್ತೆ ಅಂತ ಯೋಚನೆ ಮಾಡ್ತಾಳೆ. ಕಾರ್ ಡೋರ್ನ ಓಪನ್ ಮಾಡಿ ಅಶು ಕೈ ಹಿಡಿದು ಕೆಳಗಿಳಿಸ್ತಾನೆ. ಆಗ ಮನೆ ಕೆಲಸದವರೆಲ್ಲ ಅವಿನಾಶ್ ಸರ್ ಬಂದಿದ್ದಾರೆ ಅಂತ ಹೇಳಿ ಬೇಗನೆ ಹೊರಗೆ ಬರ್ತಾರೆ. ತುಂಬ ಗಾಬರಿಯಿಂದ, ಒಂದು ಶಾಕ್ ಆಗಿ ಎಲ್ಲರೂ ಹೊರಗೆ ಬರ್ತಾರೆ. ಹಾಗೆ ಅವ್ರ ಆಯಾ ಕೂಡ ಹೊರಗೆ ಬರ್ತಾರೆ. ಅವರಿಗೆ ಶಾಕ್ ಆಗಿತ್ತು. ಅವರ ಹೆಸರು ಲಕ್ಷ್ಮೀ ದೇವಿ ಅಂತ. ಅವರು ಕೂಡ ಶಾಕಿಂದನೇ ನೋಡ್ತಾರೆ. ಹೊರಗಡೆ ಬಂದರು. ಅವರಿಗೆ ಏನು ಇದೆಲ್ಲ ಅಂತ ಅರ್ಥ ಕೂಡ ಆಗಿರಲ್ಲ. ನೋಡಿದ್ರೆ ಅಭಿ ಕೊನೆಗೂ ಮದುವೆ ಆದ್ನಲ್ಲ, ಅಷ್ಟು ಸಾಕು ಅನ್ನೋ ಖುಷಿ, ತುಂಬ ಖುಷಿ ಪಡ್ತಾರೆ. ಆಗ ಅವನು ಸೀದಾ ಕರ್ಕೊಂಡು ಬಂದು ಮನೆ ಒಳಗೆ ಕರ್ಕೊಂಡು ಬಂದು ನಿಲ್ಲಿಸಿದಾಗ ಅಶುಗೆ ಇವೆಲ್ಲ ನೋಡಿ ದೊಡ್ಡ ಶಾಕೆ ಆಗುತ್ತೆ. ಇದು ಮನೆನಾ ಅಥವಾ ಅರಮನೆನಾ? ಇಷ್ಟು ದೊಡ್ಡದಾಗಿದೆ, ಇಂಥ ಮನೆನ ನಾನು ಯಾವತ್ತೂ ನೋಡಿದ್ದಿಲ್ಲ. ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಇಷ್ಟು ದೊಡ್ಡ ಹೇಗಪ್ಪ ಇರೋದು ಅಂತ ಯೋಚನೆ ಮಾಡ್ತಾಳೆ. ಅಷ್ಟೊತ್ತಿಗೆ ಲಕ್ಷ್ಮಿ ಆಂಟಿ ಇವಳನ್ನು ಕರೀತಾರೆ. ಬಾ ಪುಟ್ಟಿ ಇಲ್ಲಿ ಅಂತ ಕರೆದಾಗ ಆಗ ಅವಿನಾಶ್ ಅವಳನ್ನು ಕರ್ಕೊಂಡೋಗಿ, ಆಂಟಿ ಇವಳು ಈ ಮನೆ ಸೊಸೆ, ರಿಜಿಸ್ಟರ್ ಮ್ಯಾರೇಜ್ ಆಗಿ ಕರ್ಕೊಂಡು ಬಂದಿದ್ದೇನೆ, ದಯವಿಟ್ಟು ಅವಳಿಗೆ ಏನು ಬೇಕೋ ನೋಡಿ ಕೇಳಿ, ಹಾಗೆ ಮಕ್ಕಳಿಗೆ ಏನು ಬೇಕೋ ಕೇಳಿ ಅಂತ ಹೇಳಿ ಅವಳನ್ನು ಅಲ್ಲೇ ಬಿಟ್ಟು ವಾಶ್ರೂಮ್ಗೆ ಹೋಗಿ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಆಂಟಿ ಅಂತ ಹೇಳಿ ಲಕ್ಷ್ಮೀ ದೇವರಿಗೆ ಹೇಳಿ ಅಲ್ಲಿಂದ ಹೊರಡ್ತಾನೆ. ಆಗ ಅವರು ಶಾಕೇನೋ ಆಗಿದ್ರು, ಬಟ್ ಏನೋ ಚೆನ್ನಾಗಿದ್ರೆ ಸಾಕು, ಇವಾಗಾದರೂ ಮದುವೆ ಆದ್ನಲ್ಲ, ಅವನನ್ನು ಯಾರೂ ಮದುವೆನೇ ಆಗಲ್ಲ, ಅವನು ಇಷ್ಟು ಒರಟಾಗಿದ್ದಾನೆ ಅಂತ ಅಂದ್ಕೊಂಡಿದ್ದೆ. ಅವನನ್ನು ಇಷ್ಟಪಡೋ ಒಬ್ಳು ಹುಡುಗಿ ಸಿಕ್ಕಿದ್ಲಲ್ವ, ನನಗೆ ಅದೇ ಸಂತೋಷ. ಭಗವಂತ ಇವರಿಬ್ಬರು ಜೋಡಿ ಹೀಗೇನೆ ತುಂಬ ಚೆನ್ನಾಗಿಟ್ಟಿರಪ್ಪ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ಸ್ಟೋರಿ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಕಥೆನ ಓದಬೇಕು ಅಂತಿದ್ರೆ ಪ್ರತಿಲಿಪಿಯಲ್ಲಿ ಹೋಗಿ ನನ್ನನ್ನು ಹಿಂಬಾಲಿಸಿ. ಥ್ಯಾಂಕ್ ಯು.